ಹಾಯ್ ಹಲೋ ನಮಸ್ಕಾರ. ಶ್ರೀಯಾರ್ ಸ್ಟೋರೀಸ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಿಮಗೆ ಯಾವತ್ತಾದ್ರೂ ಅನ್ಸಿದ್ಯಾ ಪ್ರಪಂಚದಲ್ಲಿ ಬೇರೆಯವ್ರ ಕಷ್ಟಕ್ಕಿಂತ ನನ್ನ ಕಷ್ಟ ಮಾತ್ರ ದೊಡ್ಡದು ಅಂತ? ಸಾಮಾನ್ಯವಾಗಿ ಕಷ್ಟ ಬಂದಾಗ ಜೀವನದಲ್ಲಿ ಎಲ್ಲರಿಗೂ ಅನ್ಸೋದು ಹಾಗೆ, ನನಗೆ ಮಾತ್ರ ತುಂಬಾ ಕಷ್ಟ ಇದೆ ಬೇರೆಯವರಿಗೆ ಹೋಲಿಸಿದ್ರೆ ಅಂತ. ಒಂದ್ ಮಾತಿದೆ, ನೀವೆಲ್ಲರೂ ಕೇಳಿರ್ತೀರ, ಸಿರಿತನ ಬಂದಾಗ ಹಿಗ್ಗಬಾರ್ದು, ಕಷ್ಟ ಬಂದಾಗ ಕುಗ್ಗಬಾರ್ದು ಅಂತ. ನಮ್ಮ ಕಷ್ಟಕ್ಕಿಂತ ಮತ್ತೊಬ್ಬರ ಕಷ್ಟ ಇನ್ನೂ ಕಠಿಣವಾಗಿರುತ್ತೆ. ಯಾಕಿದ್ನೆಲ್ಲ ಇವತ್ತು ಹೇಳ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮಿಸ್ ಮಾಡದೆ ಇವತ್ತಿನ ಕತೆನ ಕೊನೆವರೆಗೂ ಕೇಳಿ. ಬನ್ನಿ ಹಾಗಿದ್ರೆ ಹೆಚ್ಚು ತಡ ಮಾಡದೆ ಇವತ್ತಿನ ಎಪಿಸೋಡ್ನ ಶುರು ಮಾಡೋಣ. ಒಮ್ಮೆ ಒಂದು ರಾಜ್ಯದ ರಾಜ ಒಂದು ಘೋಷಣೆಯನ್ನ ಮಾಡ್ತಾನೆ. ಅದೇನಂತ ಹೇಳಿದ್ರೆ, ಇವತ್ತಿನವರೆಗೂ ನಾನು ತಿನ್ನದೇ ಇರುವಂತಹ ಅಥವಾ ನಾನು ಕಾಣದೇ ಇರುವಂತಹ ಒಂದು ಹಣ್ಣನ್ನ ಯಾರು ತಂದು ನನಗೆ ಕೊಡ್ತಾರೋ ಅವರಿಗೆ 1000 ಚಿನ್ನದ ನಾಣ್ಯಗಳನ್ನ ಉಡುಗೊರೆಯಾಗಿ ಕೊಡ್ತೀನಿ ಅಂತ. ಈ ವಿಷಯ ಇಡೀ ರಾಜ್ಯಕ್ಕೆ ಡಂಗೂರವನ್ನ ಹೊಡೆಸಲಾಗುತ್ತೆ. ರಾಜ್ಯದ ಜನರೆಲ್ಲರಿಗೂ ಕೂಡ ಕೇವಲ ಒಂದು ಹಣ್ಣನ್ನ ತಂದು ಕೊಡೋದ್ರಿಂದ 1000 ಚಿನ್ನದ ನಾಣ್ಯಗಳನ್ನ ಪಡೆಯಬಹುದಾದ್ರೆ ನಾವು ಯಾಕೆ ಈ ಪ್ರಯತ್ನಕ್ಕೆ ಕೈ ಹಾಕಬಾರ್ದು ಅಂತ ರಾಜ್ಯದ ಜನರೆಲ್ಲರೂ ಕೂಡ ಬೆಟ್ಟ ಗುಡ್ಡಗಳಲ್ಲೆಲ್ಲ ಹುಡುಕಿ ಪ್ರತಿಯೊಬ್ಬರು ಒಂದೊಂದು ಹಣ್ಣನ್ನ ತರ್ತಾರೆ. ಕೇವಲ 2 ದಿನದಲ್ಲಿ ಅರಮನೆಯ ಮುಂದೆ ಸಾವಿರಾರು ಜನ ಜಮಾಯಿಸಿರ್ತಾರೆ. ಇಷ್ಟು ಜನರನ್ನು ಪರೀಕ್ಷೆ ಮಾಡಿ ಅವರು ತಂದಿರುವ ಹಣ್ಣಲ್ಲಿ ಯಾವುದು ರಾಜ ಇದುವರೆಗೂ ನೋಡಿಲ್ಲ ಅಥವಾ ತಿಂದಿಲ್ಲ ಅಂತ ಹೇಳ್ಬೇಕು ಅನ್ನೋದಾದ್ರೆ ತುಂಬಾ ದಿನ ಹಿಡಿಯುತ್ತೆ. ಅದಕ್ಕೋಸ್ಕರ ಅಂತ ಹೇಳಿ ಅವರು ಒಂದು ಉಪಾಯವನ್ನ ಮಾಡ್ತಾರೆ. ಅರಮನೆಯ ಮುಂದೆ ಒಂದು ಘೋಷಣೆ ಆಗುತ್ತೆ. ಅದೇನಂತ ಹೇಳಿದ್ರೆ, ನೀವು ತಂದಿರುವ ಹಣ್ಣನ್ನ ಅಕಸ್ಮಾತ್ ರಾಜ ಈ ಮೊದಲೇ ನೋಡಿದ್ರೆ ಅಥವಾ ತಿಂದಿದ್ರೆ ನೀವು ರಾಜನ ಮುಂದೆ ಆ ಹಣ್ಣನ್ನ ಸಿಪ್ಪೆಯ ಸಮೇತ ತಿನ್ಬೇಕು ಅಂತ. ಈ ಘೋಷಣೆಯನ್ನ ಕೇಳ್ತಾ ಇದ್ದ ಹಾಗೆ ಒಂದಷ್ಟು ಜನ ಹಿಂದೆ ಸರಿತಾರೆ. ನಾನು ತಂದಂತ ಹಣ್ಣನ್ನ ಪ್ರಾಯಶಃ ರಾಜ ಈ ಮೊದಲೇ ತಿಂದಿರಬಹುದು, ಅಪ್ಪಿ ತಪ್ಪಿದನ್ನ ಅವರ ಮುಂದೆ ನಾನು ತೆಗೆದುಕೊಂಡು ಹೋಗಿ ಅವರು ನಾನು ಈ ಮೊದಲೇ ತಿಂದಿದ್ದೀನಿ ಅಂದ್ರೆ ಈ ಹಣ್ಣನ್ನ ನಾನು ಸಿಪ್ಪೆ ಸಮೇತ ತಿನ್ಬೇಕಾಗತ್ತೆ, ಬೇಡ ಅಂತ ಹೇಳಿ ಒಂದಷ್ಟು ಜನ ಹಿಂದುಳಿತಾರೆ. ಆಗಿದ್ದಾಗ್ಲಿ ಸಿಪ್ಪೆ ಸಮೇತ ಒಂದು ಹಣ್ಣನ್ನ ತಿನ್ನೋದು ತಾನೆ, ತಿಂದ್ರಾಯ್ತು ಅಂತ ಇನ್ನೊಂದಷ್ಟು ಜನ ಮುನ್ನುಗ್ತಾರೆ. ಮಂತ್ರಿ ಒಬ್ಬರಾದ ನಂತರ ಒಬ್ಬರನ್ನ ರಾಜರ ಮುಂದೆ ಕಳಿಸ್ತಾರೆ. ಮೊದಲನೇ ಪ್ರಜೆ ಸೀಬೆ ಹಣ್ಣನ್ನ ತಂದು ರಾಜನ ಮುಂದೆ ತೋರಿಸ್ತಾನೆ. ಅದನ್ನ ನೋಡ್ತಾ ಇದ್ದ ಹಾಗೆ ಮಹಾರಾಜ, ಇದನ್ನ ನಾನು ಈ ಮೊದಲೇ ತಿಂದಿದ್ದೀನಿ ಅಂತ ಹೇಳ್ತಾನೆ. ಹಾಗಾಗಿ ಮಂತ್ರಿ ಹೇಳಿದ ಹಾಗೆ ಆ ಪ್ರಜೆ ಸೀಬೆ ಹಣ್ಣನ್ನ ಸಿಪ್ಪೆಯ ಸಮೇತ ತಿಂತಾನೆ. 2ನೇ ಪ್ರಜೆ ಬರ್ತಾನೆ. ಆತ ಸಪೋಟ ಹಣ್ಣನ್ನ ತಂದಿರ್ತಾನೆ. ಅದನ್ನು ಸಹ ರಾಜ ಈ ಮೊದಲೇ ತಿಂದಿದ್ದೀನಿ ಅಂತ ಹೇಳ್ತಾನೆ. ಹಾಗಾಗಿ ಆ ಪ್ರಜೆ ಸಪೋಟ ಹಣ್ಣನ್ನ ಸಿಪ್ಪೆ ಸಮೇತ ತಿಂತಾನೆ. 3ನೇಯವನು ಬರ್ತಾನೆ. ಆತ ಕಿತ್ತಲೆ ಹಣ್ಣನ್ನ ತಂದಿರ್ತಾನೆ. ಅದನ್ನ ನೋಡಿ ಸಹ ರಾಜ, ನಾನು ಈ ಮೊದಲೇ ಇದನ್ನ ತಿಂದಿದ್ದೀನಿ ಅಂತ ಹೇಳ್ತಾನೆ. ಈ ವ್ಯಕ್ತಿಗೆ ಸಿಪ್ಪೆಯ ಸಮೇತ ಕಿತ್ತಲೆ ಹಣ್ಣನ್ನ ತಿನ್ನೋದು ತುಂಬಾ ಕಷ್ಟ ಆಗುತ್ತೆ. ಮಂತ್ರಿಯ ಬಳಿ ಸಿಪ್ಪೆಯನ್ನ ಸುಲಿದು ತಿನ್ಬಹುದಾ ಅಂತ ಕೇಳ್ತಾನೆ. ಅದಕ್ಕೆ ಮಂತ್ರಿ, ಆಗೋದೇ ಇಲ್ಲ, ಸಿಪ್ಪೆಯನ್ನ ಸುಲಿದು ತಿನ್ನೋದಾದ್ರೆ ನಿನ್ನ ಚರ್ಮವನ್ನೇ ಸುಲಿದು ಬಿಡ್ತೀನಿ ಅಂತ ಹೆದರಿಸ್ತಾನೆ. ಷರತ್ತು ಮೊದಲೇ ಹಾಕಿ ಆಗಿತ್ತು. ಹಾಗಾಗಿ ಆ ಪ್ರಜೆ ಇಷ್ಟ ಇಲ್ಲದೆ ಇದ್ರೂ ಕೂಡ ಕಷ್ಟಪಟ್ಟು ಸಿಪ್ಪೆಯ ಸಮೇತ ಕಿತ್ತಲೆ ಹಣ್ಣನ್ನ ತಿಂತಾನೆ. ಹೀಗೆ ಒಂದು 10 ಜನ ಬರ್ತಾರೆ. 10 ಜನ ತಂದಂತಹ ಹಣ್ಣನ್ನ ಆ ರಾಜ ಮೊದಲೇ ತಿಂದಿರ್ತಾನೆ. ಅವರೆಲ್ಲರೂ ಕೂಡ ಕಷ್ಟಪಟ್ಟು ಇಷ್ಟಪಟ್ಟು ಸಿಪ್ಪೆ ಸಮೇತ ಹಣ್ಣನ್ನ ತಿಂತಾ ಇರ್ತಾರೆ. 11ನೇ ಪ್ರಜೆ ಬರ್ತಾನೆ. ಆತ ಒಂದು ಬುಟ್ಟಿಯಲ್ಲಿ ಹಣ್ಣನ್ನ ಒಂದು ಬಟ್ಟೆಯಲ್ಲಿ ಮುಚ್ಚಿ ತಂದಿರ್ತಾನೆ. ರಾಜನ ಮುಂದೆ ತಂದು ಆ ಬಟ್ಟೆಯನ್ನ ತೆಗೆದು ತೋರಿಸ್ತಾನೆ. ಬುಟ್ಟಿಯಲ್ಲಿ ಇದ್ದದ್ದು ಅನಾನಸ್ಸು ಹಣ್ಣು, ಪೈನಾಪಲ್. ಆ ಹಣ್ಣನ್ನ ನೋಡ್ತಾ ಇದ್ದ ಹಾಗೆ ಮಹಾರಾಜ ಹೇಳ್ತಾನೆ, ನಿನ್ನೆ ಅಷ್ಟೇ ನಾನು ಈ ಹಣ್ಣನ್ನ ತಿಂದಿದ್ದೀನಿ ಅಂತ. ಇದನ್ನ ಕೇಳ್ತಾ ಇದ್ದ ಹಾಗೆ ಆ ಪ್ರಜೆಗೆ ಗಾಬರಿ ಆಗೋಗುತ್ತೆ. ಅರೆ, ಮಹಾರಾಜರು ಎಂದೂ ಕಾಣದ ಹಣ್ಣನ್ನ ತರಬೇಕು ಅಂತ ಹೇಳಿ ನಾನು ಕೇರಳಗೆ ಹೋಗಿ ಈ ಹಣ್ಣನ್ನ ತೆಗೆದುಕೊಂಡು ಬಂದೆ. ಆದ್ರೆ ಈಗಾಗ್ಲೇ ಮಹಾರಾಜರು ಇದನ್ನ ತಿಂದಿದ್ದೀನಿ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಈಗ ನಾನು ಈ ಹಣ್ಣನ್ನ ಸಿಪ್ಪೆಯ ಸಮೇತ ತಿನ್ಬೇಕಾ ಅಂತ. ಮಹಾಮಂತ್ರಿ ಕೂಡ, ಸರಿ, ಹಾಗಿದ್ರೆ ಷರತ್ತಿನ ಪ್ರಕಾರ ನೀನೀಗ ಈ ಹಣ್ಣನ್ನ ಸಿಪ್ಪೆಯ ಸಮೇತ ತಿನ್ನು ಅಂತ ಹೇಳ್ತಾರೆ. ಆ ವ್ಯಕ್ತಿಗೆ ಗಾಬರಿನೇ ಆಗೋಗುತ್ತೆ. ಅಯ್ಯೋ ಮಹಾಸ್ವಾಮಿ, ಸಿಪ್ಪೆಯ ಸಮೇತ ಈ ಹಣ್ಣನ್ನ ತಿನ್ನೋದಕ್ಕಾಗುತ್ತಾ? ಸಾಧ್ಯನೇ ಇಲ್ಲ, ದಯವಿಟ್ಟು ನೀವು ನನ್ನ ಮೇಲೆ ಕರುಣೆಯನ್ನ ತೋರಿಸಿ ಅಂತ. ಮಹಾಮಂತ್ರಿ, ಆಗೋದೇ ಇಲ್ಲ, ಒಂದು ಈ ಹಣ್ಣನ್ನ ಸಿಪ್ಪೆಯ ಸಮೇತ ತಿನ್ನು, ಇಲ್ಲ ಅದಕ್ಕಿಂತ ಕ್ರೂರವಾದ ಶಿಕ್ಷೆಯನ್ನ ನಾನು ನಿನಗೆ ಕೊಡ್ತೇನೆ. ಮೊದಲೇ ಘೋಷಣೆ ಮಾಡಿದ್ದೆ ಅಲ್ವಾ, ಮಹಾರಾಜರು ಕಾಣದೇ ಇರುವ ಹಣ್ಣನ್ನ ತರಬೇಕು, ಅಪ್ಪಿ ತಪ್ಪಿ ಅವ್ರು ಈಗಾಗಲೇ ತಿಂದ ಹಣ್ಣನ್ನ ತಂದ್ರೆ ಇದೇ ಶಿಕ್ಷೆ ಅಂತ ಹೇಳ್ತಾರೆ.
ಆ ವ್ಯಕ್ತಿಗೆ ಬೇರೆ ಅವಕಾಶನೇ ಇರೋದಿಲ್ಲ. ತುಂಬಾ ಕಷ್ಟಪಟ್ಟು ಹಣ್ಣನ್ನ ಸಿಪ್ಪೆಯ ಸಮೇತ ತಿನ್ನೋದಕ್ಕೆ ಹೋಗ್ತಾನೆ. ಬಾಯಲ್ಲೆಲ್ಲ ರಕ್ತ ಬರೋದಕ್ಕೆ ಶುರುವಾಗುತ್ತೆ. ಆದ್ರೂ ಸಹ ಅದನ್ನ ತಿನ್ಬೇಕಾದ್ರೆ ಅವನು ತುಂಬಾ ನಗ್ತಾ ನಗ್ತಾ ತಿಂತಾ ಇರ್ತಾನೆ. ಅದನ್ನ ನೋಡಿ ಮಹಾಮಂತ್ರಿಗೂ ರಾಜನಿಗೂ ಕೂಡ ಆಶ್ಚರ್ಯ ಆಗೋಗುತ್ತೆ. ರಾಜ ಪ್ರಶ್ನೆ ಮಾಡ್ತಾನೆ, ಅಲ್ಲಪ್ಪ, ಆ ಅನಾನಸ್ ಹಣ್ಣನ್ನ ತಿನ್ಬೇಕಾದ್ರೆ ನಿನ್ನ ಬಾಯಲ್ಲಿ ರಕ್ತ ಬರ್ತಾ ಇದೆ, ಆದ್ರೂ ಸಹ ನೀನು ನಗ್ತಾ ನಗ್ತಾ ತಿಂತಾ ಇದೆಯಲ್ಲ, ಯಾಕೆ ಅಂತ. ಅದಕ್ಕೆ ಆತ ಹೇಳ್ತಾನೆ, ಸ್ವಾಮಿ, ನನ್ನ ಅನಾನಸ್ ಹಣ್ಣು ಇಷ್ಟೇ ದೊಡ್ಡದಾಗಿದೆ, ಕಷ್ಟನಾ ಸುಖನೋ ನಾನಿವತ್ತು ಸಂಜೆ ಒಳಗೆ ಈ ಹಣ್ಣನ್ನ ತಿಂದು ಮುಗಿಸ್ತೀನಿ. ನನ್ನ ಸ್ನೇಹಿತ ಒಬ್ಬ ಹೊರಗಡೆ ಇದ್ದಾನೆ, ಆತ ನಿಮಗೋಸ್ಕರ ಅಂತ ಹೇಳಿ ಹಲಸಿನ ಹಣ್ಣನ್ನ ತಂದಿದ್ದಾನೆ. ಅಪ್ಪಿ ತಪ್ಪಿ ನೀವೇನಾದ್ರೂ ಈ ಮೊದಲೇ ಹಲಸಿನ ಹಣ್ಣನ್ನ ತಿಂದಿದ್ದೀನಿ ಅಂದ್ರೆ ಅವನ ಪರಿಸ್ಥಿತಿ ಏನಾಗುತ್ತೆ ಅಂತ ನೆನೆಸಿಕೊಂಡು ನಾನ್ ನಗ್ತಾ ಇದ್ದೀನಿ ಅಂತ ಹೇಳ್ತಾನೆ. ಸ್ನೇಹಿತರೆ, ನಮ್ ಜೀವನದಲ್ಲೂ ಹಾಗೆ ಎಷ್ಟೋ ಬಾರಿ ಅನಾನಸ್ ಹಣ್ಣಿನಂತಹ ಸಮಸ್ಯೆಯನ್ನೇ ನೋಡಿ ನಾವು ಅಯ್ಯೋ ದೇವ್ರೇ, ನನಗೆಂತ ಕಷ್ಟ ಕೊಟ್ಟಿದ್ಯಪ್ಪ ಅಂತ ಅನ್ಕೋತೀವಿ. ಆದ್ರೆ ನಮ್ಮ ಜೊತೆ ಇರೋ ಎಷ್ಟೋ ಜನ ಹಲಸಿನ ಹಣ್ಣಿನ ಗಾತ್ರದ ಸಮಸ್ಯೆಯನ್ನ ನೋಡ್ತಾ ಇರ್ತಾರೆ. ಅದಕ್ಕೆ ನಾನು ಕತೆ ಪ್ರಾರಂಭದಲ್ಲೇ ಹೇಳಿದ್ದು, ಸಿರಿತನ ಬಂದಾಗ ಹಿಗ್ಗಬಾರದು, ಕಷ್ಟ ಬಂದಾಗ ಕುಗ್ಗಬಾರದು ಅಂತ. ಕಷ್ಟ ಬಂದಾಗ ಅದನ್ನ ಎದುರಿಸಬಹುದಾದಂತಹ ಒಂದು ಸುಲಭ ವಿಧಾನ ಏನ್ ಗೊತ್ತಾ? ನಮಗಿಂತ ಕಷ್ಟದಲ್ಲಿ ಇರೋರನ್ನ ನೋಡಿ, ಅರೆ ಅವರಿಗೆ ಹೋಲಿಸಿದ್ರೆ ನನ್ನ ಕಷ್ಟ ಎಷ್ಟೋ ಪರವಾಗಿಲ್ಲ, ಧೈರ್ಯವಾಗಿ ನಾನು ನನ್ನ ಕಷ್ಟವನ್ನ ಎದುರಿಸಬಹುದು, ಅದರಿಂದ ಹೊರಗೆ ಬರಬಹುದು ಅಂತ. ಈ ಕತೆ ಕೇಳಿದ್ರಲ್ಲ, ನಿಮ್ಗೇನ್ ಅನ್ನಿಸ್ತು? ಈ ಕತೆ ನಿಮ್ಗೆ ಇಷ್ಟ ಆಗಿದ್ರೆ ಒಂದ್ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಮರಿದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋವನ್ನ ಇನ್ನಷ್ಟು ಜನ ಜೊತೆ ಹಂಚ್ಕೋಬೇಕು ಅಂತ ನಿಮಗನ್ಸಿದ್ರೆ ದಯವಿಟ್ಟು ಇದನ್ನ ಶೇರ್ ಮಾಡಿ. ಮರಿದೆ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಮಾಡುವಂತಹ ಒಂದು ಸಬ್ಸ್ಕ್ರೈಬ್ ನಮಗೆ ಇನ್ನಷ್ಟು ಕತೆಗಳನ್ನ ನಿಮ್ಮ ಬಳಿ ತರಬೇಕು ಅನ್ನುವಂತಹ ಸ್ಫೂರ್ತಿಯನ್ನ ಕೊಡುತ್ತೆ. ಮತ್ತೆ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ.